ಎರಡರಿಂದ. ಹೌದು ಸರ್. ಬರ್ರಿ ಮುಂದಕ್ಕೆ. ನಿಮ್ಮ ಹೆಸರು? ಯಾವ ಧರ್ಮಸಾರ ಹತ್ರ ಕೊಳಾಳ. ಹೌದಾ, ರೈತರು ಇಲ್ಲಿ ಬಂದು ಖರೀದಿ ಮಾಡ್ಬೋದಾ? ಮಾಡ್ಬೋದು. ರೇಟ್ ಎಲ್ಲ ಹಂಗಿತ್ತಣ್ಣ? ತಗೋಬಹುದು. ಹೌದಾ, ಕೊಡಬಹುದು. ಹೌದಾ, ಏನ್ ಅಡ್ಡಿ ಇಲ್ಲಲ್ಲ? ಅಡ್ಡಿ ಏನಿಲ್ಲ. ನೋಡ್ಕೊಳ್ಳಿ ಕ್ಲೀನ್ ಆಗಿ. ಹಸು ಎಲ್ಲ ಚೆಕ್ ಮಾಡ್ಕೊಂಡ್ರ? ಸರಿ, ಓಕೆ. ಚೆನ್ನಾಗಿತ್ತು ಅಂದ್ರೆ ಅಡ್ಡಿ ಇಲ್ಲ. ಓಕೆ. ಹಾ, ಸ್ವಲ್ಪ ಮುಂದಕ್ಕೆ ತಗ ನೋಡ್ರಿ. ಜೊತೆಗೆ ಬರ್ಬೇಕು. ತುಂಬಾ ಚೆನ್ನಾಗಿದೆ. ಪಡ್ಡೆ ಮಣಕಗಳನ್ನ ಆಯ್ಕೆ ಮಾಡಿದ್ದಾರೆ. ಬ್ರೀಡಿಂಗ್ ಮಾಡಿಸೋ ನಿಟ್ಟಿನಲ್ಲಿ ಇಟ್ಕೊಂಡು ಹೇಳ್ಕೊಡ್ತಾ ಇದಾರೆ. ನಿಧಾನಪ್ಪ, ನಿಧಾನ. ಗಿರ್ ಕ್ರಾಸ್ ಅಲ್ಲಿ ಇರ್ತಕ್ಕಂತ ಪಡ್ಡೆ, ಎರಡಲ್ಲಿನ ಪಡ್ಡೆ ಅಂತ ಅಂದು ಕನ್ಫರ್ಮ್. ಎರಡಲ್ಲಿದೆ ಅಲ್ಲಿ ತೋರಿಸ್ತೀನಲ್ಲ ಸರ್, ಅಲ್ಲಿ ತೋರಿಸ್ತೀನಿ ಬನ್ನಿ. ಎರಡಲ್ಲಿ ಪಡ್ಡೆ ಗಿರ್ ಕ್ರಾಸ್ ಅಲ್ಲಿ. ವೆರಿ ನೈಸ್. ಓಕೆ, ಮಾತ್ರ ಭಾರಿ ಸಾಧು ಗುಣ. ಓಕೆ ಓಕೆ ಓಕೆ. ಬರಮ್ಮ. ಎರಡಲ್ಲಿ ಪಡ್ಡೆ ತೊಟ್ಟು ಗಿಟ್ಟು ಎಲ್ಲ ಹಾಲ್ ಬ್ಲಾಕ್ ಅಲ್ಲಿ ಹೆಂಗೆ ಇದೆ ಅದೇ ತರ ಇರ್ತಕ್ಕಂಥದ್ದು ಅಲ್ಲ. ಸಾಧನೆ ಬೇಕು. ಗಿರು ಹೊಂದ್ಕೊಂತು ಅಂದ್ರೆ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುವಂತ ಬ್ರೀಡ್ಗಳು, ತಳಿಗಳು ಇವೆಲ್ಲ. ಹೇಳಿದ್ರೆ ಮೊದಲನೇದು ಅಂತೀರಾ ಇದು? ಫಸ್ಟ್ ಸರ್. ಅಲ್ಲ ಮೊದಲನೇದ? ಮೊದಲನೇದು. ಓಕೆ. ಎಲ್ಲ ಕಪಿಲ, ಗಿರಲ್ಲಿ ಕಪಿಲ ಇರ್ತಕ್ಕಂಥ ಕಪಿಲ ತಳಿ ಅಂತಾರಲ್ವಾ ಈ ಬಣ್ಣ ಇದ್ರೆ. ಹಿಂಗಾಗಿ ಗಂಡೋಗಲೆಲ್ಲ ತುಂಬಾ ಚೆನ್ನಾಗಿ ಇಟ್ಟಿರ್ತಕ್ಕಂಥೇಳಿ. ಹಾಲು ಒಂದು ನನ್ಗನ್ಸುತ್ತೆ 4-5, ಒಂದು ಸ್ಟಾರ್ಟಿಂಗ್ ಒಂದು 7 ಲೀಟರ್ ಬರ್ಬೋದು ಸರ್. ಬರೋದಾ? ಮೊದಲನೇದು ಬಾಡಿ ಲ್ಯಾಂಗ್ವೇಜ್ ಒಳ್ಳೆ ಚೆನ್ನಾಗಿದೆಯಾ? ಮಸ್ಕ್ಯುಲರ್ ಮಸಲ್ಸ್ ಜಾಸ್ತಿ, ಮಸಲ್ಸ್ ಚೆನ್ನಾಗಿದೆ ಇರ್ತಕ್ಕಂಥದ್ದು. ಜವಿ ಸರ್, ಏನ್ ಕಟ್ಟಿದ್ರಿ ರೇಟ್ ಇದಕ್ಕೆ? ಇದಕ್ಕೆ 85 ಹೇಳ್ತೀನಿ ಸರ್. 80? 80,000 ಆಸುಪಾಸು ಹತ್ರ ಬಂದ್ರೆ ಹೆಚ್ಚು ಕಡಿಮೆ ಬಿಡ್ತೀನಿ ಸರ್. ನನಗೆ ಈ ತಳಿ ಇಂಪ್ರೂವ್ಮೆಂಟ್ ಮಾಡೋದು ದೇಶ ತಳಿ ಬೇಡಿಕೆ ಐತಾ? ಈಗ ಹಾಲಿಗೆ ಉಣ್ಣೋಂತರಿಗೆ A2 ಮಿಲ್ಕ್ ಅಂತಾರಲ್ಲ, ಅವರಿಗೆ ಬೇಕಾಗುವಂತದ್ದು. A2 ಮಿಲ್ಕ್ ಎಲ್ಲ ತಿಳ್ಕೊಂಡಿಲ್ಲ ಮರೆ? ಸರ್. ಸರ್ ಎರಡಲ್ಲು. ಜಬಿ ಎರಡಲ್ಲ? ಹೌದು ಸರ್. ಸಾಯಿವಾಲ್, ಸಾರಿ HF ಅಲ್ಲಿ ಮಿಕ್ಸ್ ಇದೆ ಸ್ವಲ್ಪ. ಸಾಯಿವಾಲ್ ಬ್ಲಾಕ್ ಅಲ್ಲಿ, ಆಲ್ ಬ್ಲಾಕ್. HF, ಸಾರಿ. ಬಾ ಮುಂದಕ್ಕೆ ಬಾ, ಮಾತಾಡ್ಲಿ. ಅಲ್ಲಿ ವಾಯ್ಸ್ ಎಲ್ಲ ಇದಾಗುತ್ತೆ. HF ಮಣಕ, ಅದು ಕೂಡ ಅಡರ್ ಸೈಜು ಸಿಸ್ಟಮು. ಇನ್ನೊಂದು ಕಾಯ್ಬೇಕು ಅಂದ್ರೆ ಇನ್ನೊಂದು ಇಳಿಯಕ್ಕೆ ಒಂದ್ 10 ದಿವಸನಾ? ಒಂದು 15 ದಿವಸ ಬೇಕು ಸರ್. 15 ದಿವಸ. ಹೌದು. ರೇಟ್ ಏನ್ ಹೇಳಿದ್ಯಪ್ಪ ಚಿನ್ನ? ರೇಟು 120 ಹೇಳ್ತೀನಿ ಸರ್. ಇದಕ್ಕೆ 120 ಜಾಸ್ತಿ ಆಗ್ಬಿಟ್ಟೆ. ಕಡಿಮೆ ಹಾಕಾಗ್ಲಿಲ್ಲ ಒಂದಿಷ್ಟು? ಕಡಿಮೆ ಮಾಡ್ಕೊಡೋಣ ಅಂತ ಹೇಳಿ ಸರ್. ನೋಡಿ ಹೇಳು ರೇಟ್ ಹಂಗನ್ಬಿಡ. ಹೇಳ್ತೀವಿ ಸರ್, ಹೆಚ್ಚು ಕಡಿಮೆ ಕೊಡ್ತೀವಿ. ಬಂದಂತ ರೈತರಿಗೆ ಏನು ವಾಪಸ್ ಕಳ್ಸಲ್ಲ. ಈಗ ಬಂದ್ರೆ 2 ಖರೀದಿ ಆತಲ್ಲ, ಆತರ ಖರೀದಿ ಆದಂಗಿದ್ರೆ ಪಾಪ ರೈತರು ದೂರದಿಂದ ಬರೋರು ಇರ್ತಾರೆ. ಬರ್ಲಿ ಸರ್, ಫೋನ್ ಮಾತಾಡಿ. ಹಲೋ, ಏನಂದ್ರಲ್ಲ? ಈಗ 2 ಅಲ್ಲಿಗೆ ಈ ಸೈಜ್ ಐತಿ ದನ. ಇನ್ನೇನಾರ 2, 4 ಅಲ್ಲಿಗೆ 6 ಅಲ್ಲಿಗೆ ಕಡೆಯಲ್ಲಿ ಬರುವಾಗ ಒಳ್ಳೆ ಸೈಜ್ ಬರೋ ಅಂತದ್ದು. ಇದಾದ ಮತ್ತೆ ಜರ್ಸಿ ಬಂತ ಅಣ್ಣವ್ರದ್ದು ಮುಗಿತಾ? ಜರ್ಸಿ ನೋಡ್ರಿ ಗುರುವೆ. ಜರ್ಸಿ ನೋಡ್ರಪ್ಪ. HF ಕ್ರಾಸ್ ಸೆಡ್ ಹೊಡಿಯಂಗಿತ್ತದು. ಈಗ HF ಸಣ್ಣ ರೈತರು ಬರ್ತಾರ ಸರ್, ಜರ್ಸಿ ಬೇಕಂತ ಹೇಳಿ. ಅವ್ರ ಅಪೇಕ್ಷೆ ಮೇರೆಗೆ 1-2 ಜರ್ಸಿ ಸಿಗ್ತಾವ. ಸರ್. ಓಕೆ, ನಡಿ. 4 ಅಲ್ಲಿಂದಂತೆ ಬಿರ್ಸಿದೆ. ಅದರೆಲ್ಲ ಮೇಲೆ ಇದೆ, ಕಂಪ್ಯಾಕ್ಟ್ ಇರೋದು. ಲೆಗ್ ಸ್ಕೋರು ಕೂಡ ಕಂಪ್ಯಾಕ್ಟ್ ಇರತಕ್ಕಂಥದ್ದು. ಜಬಿ 4 ಕನ್ಫರ್ಮ್ ಅಲ್ಲ ಇದು? 4 ಇದೆ ಸರ್, ತೋರಿಸ್ತೀನಿ. ಇರ್ಲಿ ಬಿಡು, ಏನ್ ಅಲ್ಲೇ ತೋರ್ಸು. ನೋಡೋರು ತಗೊಂಡೋಗ್ರ ಅಲ್ಲ ಈಗ ನೀವು ಬಾಯ್ಸ್. ಓಕೆ ಓಕೆ ಓಕೆ. ನೀರು ಕುಡಿತ ಕುಡಿಸ್ಬೇಕೈತತ್ಲ. ಬರಮ್ಮ. ಒಂದು ವೇಳೆ ಕಾರಿಗ್ನೂರ್ ಲೊಕೇಶನ್ ನೇರ ಭೇಟಿ ಮಾಡಿ ಪರಿಶೀಲಿಸ್ಕೊಳ್ಳಿ. ಹಸು ಖರೀದಿ ಮಾಡೋರು ನೀವೇ ಬಂದ್ರೆ ಒಳ್ಳೇದು. ಆನ್ಲೈನ್ ಇಲ್ಲ ವ್ಯವಹಾರ ಇಲ್ಲಿ, ನೇರ ಭೇಟಿ ಎಲ್ಲ ನೇರತ್ತೆ. ಇದು ಬಿರ್ಸಿದೆ 4 ಪಡ್ಡೆ ಮೂಲಕ. ಅಣ್ಣ ನಮಸ್ಕಾರ.
ಅಂದಾಗೆ ಹೇಳಿದ್ರೆ ಮೊದಲನೇದಲ್ಲ ಜಬಿ? ಮೊದಲನೇ ಸರ್. ರೇಟ್ ಒಂದು ಎಷ್ಟಾಗುದಾದ್ರೆ? ಇದಕ್ಕೆ 80+ ಹೇಳ್ತೀನಿ ಸರ್. 80+, 80 ಆಸುಪಾಸು ಹಂಗೆ ಹೇಳಿ. ಇದೊಂದು ಧೈರ್ಯ ಬರುತ್ತೆ, ಇನ್ನು ಎಷ್ಟಕ್ಕೆ ನಾವು ಮಾತಾಡ್ಕೋಬಹುದು ಅನ್ನೋದೊಂದು ಆಲೋಚನೆ ಬರುತ್ತೆ. ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡ್ಗಳು ಫಸ್ಟ್ ಲ್ಯಾಕ್ಟೇಷನ್ ಯಾಕೆ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಸರ್, ಈಗ ತಗೊಂಡ್ ಹೋದಂತ ರೈತರು 1 ಸೂಲಿಗೆ 2 ಸೂಲಿಗೆ ಕೊಟ್ರೆ ಬೆನಿಫಿಟ್ ಆಗಲ್ಲ. 3 ಇಂದ 4 ಸೂಲು 5 ಸೂಲು ಊಟ ಮಾಡ್ಕೊಟ್ರೆ ಅವ್ರಿಗೂ ಗೀಟುತ್ತೆ ಅಂತ. ಆಮೇಲೆ ಬ್ರೀಡ್ ನ ಡೆವಲಪ್ ಮಾಡ್ಕೋಬಹುದು. ಈಗ ಆರಲ್ಲು ಆ ತರದವೆಲ್ಲ ತಂದ್ರೆ ಅದು ಮತ್ತೆ ಮುಂದೆ ಅವ್ರಿಗೆ ಯೂಸ್ ಆಗಲ್ಲ ರೈತರಿಗೆ. ಸರಿಯಪ್ಪ, ಒಳ್ಳೇದು. ಆ ತರದಿಂದಾಗಿ ನಾವು 2 4 ಫಸ್ಟ್ ಲ್ಯಾಕ್ಟೇಷನ್ ಮೊದಲ ಆದ್ಯತೆ. ಆರಲ್ಲು ಬಾಯಿಗಿಡೋರೆಲ್ಲ ಸೆಕೆಂಡ್, ಆಮೇಲೆ ಅದಕ್ಕೆ 2ನೇ ಆದ್ಯತೆ ಕೊಡ್ತೀವಿ. ಅತಿ ಹೆಚ್ಚು ಸಿಗೋದು ಈ ತರಾನೇ ಅಂತ. 2 4 ಪಡ್ಡೆನೆ ಸಿಗಲ್ಲ. ತುಂಬಾ ಲೆಂತ್ ಇದೆ, ತಳಿ ಲೆಂತ್ ಇದೆ ಬ್ರೀಡ್. ಓಕೆ ಬಾ, ಖರೀದಿ ಮಾಡ್ಬೇಕು ಅನ್ಸೋರು ನಾನು ಹೇಳಿದಂತೆ ನಿಮ್ ಜವಾಬ್ದಾರಿ ಇಲ್ಲಿ ಯಾರು ಹಂಗೆ ಹಿಂಗೆ ಅಂತಲ್ಲ, ನೀವೇ ಬರ್ಬೇಕು, ನಿಮ್ದೇ ಹಸು ಆಗಿ ನೋಡ್ಬೇಕು, ಪರಿಶೀಲಿಸ್ಕೊಳ್ಬೇಕು. ಯಾಕಂದ್ರೆ ಈಗ ಅವ್ರ ಮನೆಗಳಲ್ಲೂ ದನ ಇರ್ತಾವಲ್ಲ ಸರ್, ಅದೇ ಮತ್ತೆ ಆ ತರದಲ್ಲಿ ಅವರು ನೋಡಿ ಚಾಯ್ಸ್ ಮಾಡ್ಕೋಬೇಕಪ್ಪ. ನಿಮ್ ಪರ್ಸನಲ್ ಅದು. ಏನೇ ವ್ಯವಹಾರ ಇದ್ರೆ ಅವ್ರ ಜೊತೆ ನೇರ ಬೋಡಿ ಅಲ್ಲ ಇದು? ಸರ್ ಬೋಡಿ. ಇದೊಂದು ಮಣ್ಕಾನೆ 2ರಿಂದ. ಹೌದು ಸರ್. ಜವಿ ಎಷ್ಟು ಮೊದಲನೇದ ಹೇಳಿದ್ರೆ? ಮೊದಲನೇ ಸರ್, 2. ಓಕೆ. ತುಂಬಾ ಜನ ಇವತ್ತೇನ್ ಬರ್ತಾ ಇದಾರೆ. ಏನಿದು ರೈತರು ವಿಡಿಯೋ ಮಾಡಕ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ವಾಯ್ಸ್ ಅವ್ರದ್ದು ಜಾಸ್ತಿ ಇನ್ಕ್ಲೂಡ್ ಆಗ್ತಾ ಇದೆ, ಏನ್ ಮಾಡಕ್ ಆಗಲ್ಲ. ಇವತ್ತು ವಿಡಿಯೋ ಅವ್ರ ವಾಯ್ಸ್ ಇದೆ, ನಮ್ ವಾಯ್ಸ್ಗಿಂತ. ಹೋಗ್ಲಿ, ಇದ್ರ ಬಗ್ಗೆ ಮಾತಾಡ್ತಿದ್ವಿ. ಹೇಳು, ಹಾಲಿಂದ ಇದು ಸಿಗ್ಬೋದು, ಅದು ಸಿಗೋದು ಎಷ್ಟು ಸಿಗ್ಬೋದು? ಸಿಕ್ಕ್ರೆ ಇದು ರೈತರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಫಸ್ಟ್ ಲ್ಯಾಕ್ಟೇಷನ್ ಆಗೋದ್ರಿಂದ ಅವ್ರು ಯಾವ ತರ 5-6 ಮೇಲೆ ಐತೇನಪ್ಪ? 7 10+ ಬರ್ಬೋದು ಸರ್. ಇದು ಅದಕ್ಕೆ ಆತರ ಅಷ್ಟೇ. ಈಗ ನಾವು ಗೆಸ್ ವಿಡಿಯೋದಲ್ಲಿ ಮಾತಾಡಿರ್ತೀವಲ್ಲ, 10+ ಬರ್ಬೋದು. ಅದ್ರ ಅರ್ಹತೆ ಎಷ್ಟಿದೆ ಅಂತ ಗೊತ್ತಾಗ, ಯಾಕಂದ್ರೆ ಕ್ವಾಲಿಟಿ ಇದೆ. ಕ್ವಾಲಿಟಿ ಮೇಲೆ ಬರ್ಬೋದು ಬ್ರೀಡ್. ಲಾಸ್ಟ್ ರೇಟ್ ಅಂತ ಬಂದಾಗ ಒಂದು 95 ಹೇಳ್ತೀವಿ ಸರ್, ಹೆಚ್ಚು ಕಡಿಮೆ ಕೊಡ್ತೀವಿ. ಸಕ್ಕದ. ಇವೆಲ್ಲ ಫ್ರೀಯಾಗಿ ಬಿಡ್ಬೇಕು, ರೈತರು ಹೋದಾಗ ಆದಷ್ಟು ಕೊಟ್ಟಿಗೆಲ್ಲಿ ಫ್ರೀ ಇರ್ಬೇಕಂತ. ಕಡಾಕ್ ಸಿಸ್ಟಮ್ ಅಲ್ಲಿ ಇದ್ರೆ ಒಳ್ಳೇದು. ನಿಮ್ಮ HF ಮತ್ತು ಸಾಯಿವಾಲ್ಗೆ ಮಿಕ್ಸ್ ಆಗಿರ್ತಕ್ಕಂತ ತಳಿ ಇದು. ಮಣ್ಕಾಗಂಗ್ ಕಾಣುತ್ತಲ್ಲ? ಹಲ್ ಮಾಡಿಲ್ಲ ಸರ್. ಹಲ್ ಮಾಡಿಲ್ಲ. ಕನ್ಫರ್ಮೇಶನ್ ಗೆ ತೋರಿಸ್ತೀನಿ ನೋಡ್ರಿ. ಬೇಡ, ಎಲ್ಲ ಅಲ್ಲ ಸರ್, ನೋಡ್ಬರಿ. ನಕ್ಕೊಟ್ಟೆ ಆಗ್ಲೂ ಒಂದು ನೋಡಿದ್ವಲ್ಲ ಕಪಿಲ, ಗಿರ್ ಕ್ರಾಸ್. ಇದು ಸಾಯಿವಾಲ್ HF ಮಿಕ್ಸ್ ಆಗಿರ್ತಕ್ಕಂಥ ತಳಿ ಇದು. ಹಲ್ ಮಾಡ್ದೆ ಗಬ್ಬ ಅಂದ್ರೆ ಒಂದು 15 ದಿವಸನ 15-20 ದಿವಸ 15 ಡೇಸ್ ಆದ್ರೂ ಬೇಕು ಇಳಿಯಕ್ಕೆ. ಫಿಟ್ನೆಸ್ ಏನೋ ಏಟು ಮಿಲ್ಕ್ ಅಂದ್ರೆ ಆಗ್ಲೇ ಜಬಿ ಆತರ ಬೇಕು ಅಂದ್ರೆ ಆಯ್ಕೆ ಮಾಡ್ಲಿಕ್ಕೆ ಅಂತ ಹೇಳಕ್ ಆಗೋದಿಲ್ಲ. ಅದು ಕನ್ಫರ್ಮೇಶನ್ ಏಟುಗೆ. ಬಟ್ ಬ್ರೀಡ್ ಮಾತ್ರ ಮಣ್ಕ ಇನ್ನು ಹೆವಿ ಇದೆ, ಇನ್ನು ಜಾಸ್ತಿ ಆಗುವಂತದ್ದು. ಏನ್ ಬೆಲೆ ಕೇಳ್ತಿದ್ದೀರ ನಿಮ್ಮಪ್ಪ ಇದಕ್ಕೆ? 95 ಸಾವಿರ ಹೇಳ್ತೀವಿ ಸರ್. 95 ಹೇಳಿದ್ರೆ ಒಂದ್ 70 ಕೇಳೋರು ಇರ್ತಾರೆ, 60 ಕೇಳೋರು ಕೇಳಿ ಸರ್, ಕೇಳಿ ಅಂತೀರಿ. ಓಕೆಪ್ಪ, ಅಣ್ಣವ್ರು 2 ಹಸು ಆ ಕಡೆ ಹೋಗ್ತಾ ಇದಾವೆ. ವೆರಿ ಗುಡ್. ಏನಪ್ಪಾ ಬೋಡಿ? ಹ್ಞೂ ಸರ್. ಗುಡ್. ಇದು ಮೋಸ್ಟ್ಲಿ 4 ಹಲ್ ಮೇಲೆ ಇತ್ತು. 6 ಹಲ್ ಸರ್. 6 ಹಲ್ ಸೆಕೆಂಡ್ ಲ್ಯಾಕ್ಟೇಷನ್. 6 ಹಲ್ ಸೆಕೆಂಡ್ ಲ್ಯಾಕ್ಟೇಷನ್. ತೊಟ್ಟು ಉದ್ದನೇ ಇರುವಂತದ್ದು. ಬಿಡಿಸಿದೆ, ಒಂದ್ 7 ಅಡಿ ಉದ್ದ ಬರುತ್ತೆ. 7-7.5 7-7.5 ಅಡಿ ಉದ್ದ. 6 ಹಲ್ಲು 7 ಅಡಿ ಉದ್ದ ಲೆಂತ್ ಇರೋದು. ಒಂದು ಸಾಹೇಬ್ರೆ ಹೌದು, ಯಾವ್ದು ನೋಡಿದ್ರಿ? ನೋಡ್ತಾ ಇದಾರೆ ಹಸು, ನೋಡ್ತಾ ಇದಾರೆ. ನಾವ್ ಈ ಹಸು ಬಗ್ಗೆ ಮಾತಾಡೋಣ ಬಾ. ಇಲ್ಲಿ 6 ಹಲ್ ಮಣ್ಕ ಇಳಿಯಕ್ 20 ದಿವಸನ? 15 ದಿವಸ ಬೇಕು ಸರ್. ನೋಡ್ತಾ ಇದ್ ನಿನ್ಗೆ ಕೇಳಿದ್ದಮ್ಮ. ರೇಟ್ ಎಷ್ಟು ಇರ್ಬೋದು? ರೇಟ್ 95 ಹೇಳ್ತೀವಿ ಸರ್. 25. ಹಾಲು 7+, 8+, 10+ ಇದೆ ಸರ್. ಇದು 10+. ಯಾಕಂದ್ರೆ ಸೆಕೆಂಡ್ ಲ್ಯಾಕ್ಟೇಷನ್ ಆಗಿರೋದ್ರಿಂದ ಬರುತ್ತೆ.
ಆಯ್ತಪ್ಪ. ಉದ್ದ ಲೆಂತ್ ಇದೆ, ಮಾಲೀಕತ್ವದಲ್ಲಿ ಇರ್ತಕ್ಕಂಥ ನೋಡಿ ಸರ್ ಲೆಂತ್ ಎಷ್ಟಿದೆ. ಲೆಂತ್ ಇದೆ, ಅದ್ರ ಬಗ್ಗೆ ನಾನು ಅದನ್ನೇ ನಿಮ್ಮ ಇವ್ರ ಹತ್ರ ಮಾತಾಡ್ತಾ ಇದ್ದೆ. ಲೆಂತ್ 7 ಅಡಿ 5 ಅಡಿ ಹೈಟ್ ಹತ್ತತ್ರ ಹೋಗುತ್ತೆ ಅಂತ. ಇನ್ನು ಮೊಣಕಾಲ ಇನ್ನೂ ಗ್ರೌತ್ ಆಗ್ಬೋದು. ವೆರಿ ನೈಸ್. ಹೇಳ್ರಿ ಸೋದರ, ಯಾವ ಕರು ಹಾಕ್ತಾ ಇದು? ಹೆಣ್ಗರು ಹಾಕಿ ಸರ್, ಬೆಳಗ್ಗೆ ಹಾಕಿದೆ. ಬೆಳಿಗ್ಗೆ 4 ಹಲ್ಲು. ಕಸ ಗಿಸ ಕ್ಲಿಯರ್ ಆಗೈತಾ? ಇಲ್ಲೇ ಕಣ್ ಮುಂದೆ ಇದೆ ನೋಡಿ ಸರ್. ಕಸ ಕ್ಲಿಯರ್ ಆಗೈತಿ ಅಲ್ಲಿ ಕಣ್ ಮುಂದೆನೆ ಇದೆ. ಹೆಣ್ಗರ ಆಗೈತಿ. ಹೆಣ್ಗರ. ಹ್ಞೂ ಸರ್. ಕರ್ಕೊಂಡ್ರ ಗೀಬ್ನಲ್ಲಿ ಕರೆದಿ ಸರ್. ಒಂದ್ ಎಷ್ಟು ಸಿಗೋದು? 3 ಲೀಟರ್ ಸಿಗುತ್ತಾ? ಒಂದು 5 ಲೀಟರ್ ಬಂತು ಸರ್. 5 ಲೀಟರ್ ಗೀಬ್ ಆಗಲ್ಲ. ಹಾ ರೇಟ್ ಹೆಂಗಿದೆ ನಿಮ್ದು? ಇದಕ್ಕೆ 75,000 ಹೇಳ್ತಿ ಸರ್. ತುಂಬಾ ಪ್ರೀತಿ ಮಾಡ್ತೈತಲ್ಲ ಅದು. 75,000 ಹೇಳ್ತಿ ಸರ್. 75,000 ಹಾಲಲ್ಲಿದೆ ಅಂದ್ರೆ ಕರು ಇದೆ, ಹೆಣ್ಗರು ಜರ್ಸಿ. 75 ಹೇಳಿದ್ದಾರೆ. ಅಲ್ಲೇನಂದ್ರಲ್ಲ ಜಮೀನ್? ಅಲ್ಲ 4 ಹಲ್ಲು. 4 ಹಲ್ಲಿಂದು ಪಡ್ಡೆ ಬೆಳಗ್ಗೆನ ಹಾಕಿದೆ ಸರ್. 75 ಹೊಂದಿದ್ದಾರೆ. ಆಸಕ್ತಿದಾರರು ಖರೀದಿ ಮಾಡ್ಲಿಕ್ಕೆ ಅವಕಾಶ. 2 ಹಲ್ಲಿನ ಜರ್ಸಿ ಇದೆ. ಜರ್ಸಿ ಪ್ರೇಯರಿಗೆ ಬೇಕಾದ್ರೆ ನೀವು ತಗೊಳ್ಬಹುದು. HF ಮಿಕ್ಸ್ ಬರುತ್ತೆ ಸ್ವಲ್ಪ. ಯಾರಿಗಾದ್ರೂ ಜರ್ಸಿ ಪ್ರೇಯರ್ ಇದ್ರೆ ಒಳ್ಳೇದು. ಖರೀದಿದಾರರು ಮಾತಾಡ್ತಿರ್ತಾರಪ್ಪ, ನನ್ನ ವಾಯ್ಸ್ ಜೊತೆ ಅವ್ರದ್ದು ವಾಯ್ಸ್ ಡಬ್ ಆಗ್ತಾ ಇತ್ತು. ಎಷ್ಟಲ್ಲಿಂದ ಇದು? 2 ಸರ್. 2 ಹಾ ಸರ್. ಲ್ಯಾಕ್ಟೇಷನ್ ಮೊದಲ ಲ್ಯಾಕ್ಟೇಷನ್. ಓಕೆ. ಏನಿದೆ ರೇಟು? 70+ ಹೇಳ್ತೀವಿ ಸರ್. 70+. ಹಾಲಿಂದ ಹಂಗಾದ್ರೆ ಭರವಸೆ ಒಂದು 6 ಬರ್ಬೋದು ಸರ್. ಒಂದು 6 ಮೇಲೆ ಬರ್ಬೋದು. ಸಾದಿನಾ? ಸಾದಿ, ಫುಲ್ ಸಾದಿ. ಓಕೆ, ಸಾದಿ. ಇನ್ನೊಂದು 20 ದಿವಸ ಟೈಮ್ ಇದೆ ಸರ್. 20 ಡೇಸ್ ವೇಟ್ ಮಾಡ್ಬೇಕು. ಆಯ್ತು. ನಮಸ್ಕಾರ ಅಣ್ಣ. ನಮಸ್ಕಾರ ರೀ. ಆರಾಮಿದ್ರಿ? ಆರಾಮದವ್ರಿ. ತುಂಬಾ ಫೇಮಸ್ ಈ ಕಡೆ ಹಸು ಮಾರಾಟ ನಿಟ್ಟಿನಲ್ಲಿ ಎಲ್ಲ ಮಾರ್ತಾವ್ರಿ. ಓಕೆ, ಒಳ್ಳೇದು. ಯಾವ ಊರು ನಿಮ್ಗೆ ಬರುತ್ತಣ್ಣ? ನಮ್ದು ಲೋಕಿಕೆರೆ ಮಂಜುನಾಥ್ ಅಂತ ಹೇಳ್ಬಿಟ್ಟು ಫೇಮಸ್. ಹೌದ್ರಿ. ಹಸುಗಳು ಏನಾದ್ರು ಬೇಕು ಅಂದ್ರೆ ಮಂಜಣ್ಣ ಹುಷಾರಣ್ಣ ಹತ್ರ ಬಂದು ಕೊಡ್ಸವು. ಹಾ ಕಳಿಸ್ತಾ ಇರ್ತವೆ, ಕೊಡಿಸ್ತಾ ಇರ್ತವೆ. ಚೆನ್ನಾಗಿ ತರ್ತಾರೆ ಹಸುಗಳು. ಒಳ್ಳೆ ಹಸುಗಳು ಎಲ್ಲ 2 ಹಲ್ಲು 4 ಹಲ್ಲು 6 ಹಲ್ಲು ಪಡ್ಡೆನ ಜಾಸ್ತಿ ತರೋದವ್ರು. ಪಡ್ಡೆ ಬ್ರೀಡಿಂಗ್. ಬ್ರೀಡಿಂಗ್ಗೋಸ್ಕರ ತರಿಸ್ತಾರೆ. ಏನಪ್ಪ ಎಲ್ಲ ನಿಮ್ಮಂತರ ನೋಡುವಾಗ ಇಲ್ಲೊಬ್ರು ಸಾಹೇಬ್ರು ಇದಾರೆ ಫೇಮಸ್ ಹೊನ್ನಳ್ಳಿಲಿ. ತಡ್ರಿ, ಇಲ್ಲೊಬ್ರು ಚೆಕ್ ಮಾಡ್ತಾ ಇದ್ರೆ ಯಜಮಾನ್ರಿ. ಹಿಂಗೆ ಚೆಕ್ ಮಾಡ್ಬೇಕು ಕೂತೇಳ್ರಿ. ನೋಡ್ರಿ ಪಾಪ ನೀವು ಅದಕ್ಕೆ ಹಸು ತಗೊಂಡ್ರೆ ಏನೈತಿ ಗೊತ್ತಾ, ಅವ್ರಿಗಿಂತ ಜಾಸ್ತಿ ತಗೊಳ್ಳೋರು ಚೆಕ್ ಮಾಡ್ಬೇಕು. ಯಾವ ಯಜಮಾನ್ರದು? ನಮ್ದು ಕಾರ್ಯನೂರಪ್ಪ. ಇಲ್ಲೇನಾ? ಅಪ್ಪ ಒಟ್ಟು ಪಟೇಲ್ರು ಊರಿನವ್ರೆಲ್ಲ ಇಲ್ಲೇ ಇದ್ದೀರಿ. ನಮ್ಮ ಮಾಜಿ ಮುಖ್ಯಮಂತ್ರಿ ಊರ್ ಕಂಡ್ರಿ ಇದು. JH ಪಟೇಲ್ರದು ಕಾರಿಗ್ನವರು. ಯಾರಿಗೆ ಗೊತ್ತಿಲ್ಲ, ಅವ್ರ ಮಾಹಿತಿಗಾಗಿ ಹೇಳಿದೆ ಅಷ್ಟೇ. ಓಕೆ, ಈಗಲೇ ಒಂದು ನಿಮ್ಗೆ ತೋರಿಸ್ತಿಲ್ಲ. ಒಂದು ಜರ್ಸಿ ಇದೆ, ಇಲ್ಲೊಂದು 4 ಹಲ್ಲು ಜರ್ಸಿ ಇದೆ. HFಗೆ ಮಿಕ್ಸ್ ಇದೆಯಪ್ಪ. HFಗೆ ಮಿಕ್ಸ್ ಇದೆ ಜರ್ಸಿ. ಎಷ್ಟಲ್ಲಿಂದು ಬರ್ಕತ್ತಿದ್ದು? 4 ಹಲ್ಲ. ಶಬಾಷ್. ಹೇಳಿದ್ರೆ ಎರಡನೇದ ಮೊದಲನೇದ? ಹಾಂ 4 ಹಲ್ಲಿದೆ. ಟೀಟ್ ತುಂಬ ಶಾರ್ಟ್ ಇರ್ತಕ್ಕಂಥ ಜರ್ಸಿ. HF ಮಿಕ್ಸ್ ಇದೆ. ಕ್ರಾಸ್ ಬ್ರೀಡು ಅಂದರೆ ಏನು ಹೇಳಿ ತಪ್ಪಾಗಲಾರ್ದು. ರೇಟ್ ಅವ್ರು ಹೇಳಿರೋದು ಬೆಲೆ ಕೇಳಿದರೆ ಹೋಗುತ್ತಲ್ಲ, ಮೇಲ್ಕೆ ಅದೇ ಬೇಕಿತ್ತು. ಎಷ್ಟಂದರೆ ಇದಕ್ಕೆ ರೇಟು? 75 ಅಂದಿದ್ದಾರೆ. 2 ಮಾಡ್ಕೊಂಡು ಖರೀದಿ ಮಾಡೋರಿದ್ರೆ ನೋಡ್ತೀನಿ ಅಂತ ಹೇಳಿದ್ರೆ ಬರ್ಕತ್ತ ಅಲ್ಲಿ. ಥ್ಯಾಂಕ್ ಯು. ಲಾಸ್ಟಿಗಾದ್ರೂ ಒಂದು ಒಳ್ಳೆ ಹಸು ತೋರಿಸಿದ್ರೆ ಹೋಗ್ಲಿ. ಗುಡ್. ತಿರ್ಸ್ಕೊಂಡು ಕಟ್ರಿ. ರೆಸ್ಟ್ ನೀರ್ಗೀರು ಕುಡಿಸೋದ್ರೆ ಕುಡಿಸ್ಬಿಡೋದು. ರೆಸ್ಟ್ ಮಾಡ್ಬೇಕಷ್ಟೇ. ಈಗ ಕೇಳೋದ್ ಬೇಡ, ಸುಮ್ಮನೆ ಕೇಳೋದ.